blockbuster Salar, no donkey, no monkey. Only Salar, one and only Salar. Rebel star on the world. Rebel star on the world. మూవీ ఈ ఇయర్ అంటే ఇప్పటి నుంచి మొత్తం సలార్ లెక్కన సలార్ రికార్డ్ చక్రాన్ని చూసుకుంటారు దాని తర్వాత అచ్చా సలార్ టచ్ సీట్ లో కూర్చుంటాడు ఎవ్వరు సీట్ లో ನೋಡಿಲ್ಲ ಕೊನೆದಾಗೆ ಒಂದು ವರ್ಡ್ ಅಲ್ಲಿ ಏನ್ ಹೇಳ್ತೀರಾ? ದೇವರು ನಮ್ ದೇವರು ಡೈನೋಸರ್ ನಾವು ಹುಟ್ಟೋಕ್ ಮುಂಚೆ ಅಲ್ಲ ಎಷ್ಟು 1000 ವರ್ಷಗಳ ಮುಂದೆ ಹೋಯ್ತು. ಬಟ್ ಇವತ್ತು ಡೈನೋಸರ್ ನೋಡಿದೀವಿ ನಾವು. ಡೈನೋಸರ್ ನೋಡಿ No donkey, no monkey, only Salar. No donkey, no monkey, only Salar. Biggest boss hero of Indian cinema. Only one thing, Jai NTR, Jai Prabhas. ಪಕ್ಕಾನಾ ಒನ್ ಡೇ ಕಲೆಕ್ಷನ್ 200 crores ಪಕ್ಕ ಆಗುತ್ತಾನಾ? ಪಾರ್ಟ್ 2 ಗೆ ವೇಟ್ ಮಾಡ್ತಾ ಇದ್ದೀರಾ? ಫುಲ್ ವೇಟ್ ಮಾಡ್ತಾ ಇದೀವಿ ನಾ. ಇವಾಗ ಬರೋ ಡೈನೋಸರ್ ಇವಾಗ ಅದೇ ಫುಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಹೇಳಿ ಬ್ರೋ, ಹೇಳಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಫುಲ್ ಬ್ಲಾಕ್ ಬಸ್ಟರ್ ಮೂವಿ. KGF ರೆಕಾರ್ಡ್ಸ್ ಎಲ್ಲ ಬೀಟ್ ಆಗುತ್ತೆ, RRR ರೆಕಾರ್ಡ್ಸ್ ಎಲ್ಲ ಬೀಟ್ ಆಗುತ್ತೆ. ಇದು ಪ್ರಭಾಸ್ ಕಮ್ ಬ್ಯಾಕ್ ಬ್ರೋ ಫುಲ್. ಸರ್ ಎಲ್ಲರೂ ಉಗ್ರಂ ರೀಮೇಕ್ ಅಂತ ಹೇಳ್ತಾರೆ. ಇಲ್ಲ ಸರ್, ಸ್ವಲ್ಪ ಶೇಡ್ಸ್ ತಗೊಂಡಿದ್ದಾರೆ, ಬಟ್ ಎಲ್ಲ ಅದರಲ್ಲಿ ಇಲ್ಲ ಸರ್, ಸ್ವಲ್ಪ ಶೇಡ್ಸ್. ಪ್ರಭಾಸ್ ನೋಡಿ ಸ್ಕ್ರೀನ್ ಮೇಲೆ ಹೇಗೆ ಸರ್ ಪ್ರಭಾಸ್ ಸರ್ ಬರೋ ಎಲಿವೇಶನ್ಗೆ ಒಂದು ಮಾರ್ಕ್ ಸ್ಟೈಲ್ ಸಾಕು ಸರ್, ಬರೋ ಸ್ಟೈಲ್ಗೆ ಫುಲ್ಲು ಥಿಯೇಟರ್ ಎಲ್ಲ ಫುಲ್ ಎದ್ದಲ್ ಸರ್. ನಿಮ್ಗೆ ಯಾವ ಸೀನ್ ತುಂಬಾ ಇಷ್ಟ ಆಯ್ತು ಸರ್? ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಸರ್, ಕ್ಲೈಮ್ಯಾಕ್ಸ್ ಸೀನ್ ಸರ್. ಸರ್ ಇವತ್ತಿನ ಡಂಕಿ ಕೂಡ ರಿಲೀಸ್ ಆಗ್ತಿದೆ ಸರ್. ಡಂಕಿ ಸಲಾರ್ ಮುಂದೆ 0 ಸರ್. ಪ್ರಭಾಸ್ ಅಂದ್ರೆ ಕಿಂಗ್ ಆಫ್ ಇಂಡಿಯನ್ ಸಿನಿಮಾ ಸರ್, ಯಾರೂ ಇಲ್ಲ ಪ್ರಭಾಸ್ ಮುಂಚೆ. ಫ್ರೆಂಡ್ಶಿಪ್ ಬಗ್ಗೆ ಸರ್ ತುಂಬಾ ಫ್ರೆಂಡ್ಶಿಪ್ ಇದೆ ಸರ್ ಇದರಲ್ಲಿ. ವರದಾನು ಮತ್ತೆ ಇವರು ಪ್ರಭಾಸ್ ಅವ್ರದ್ದು ತುಂಬಾ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬಟ್ ಲಾಸ್ಟ್ ಅಲ್ಲಿ ಇದು ಟ್ವಿಸ್ಟ್ ಇದೆ ಸರ್, ಸ್ವಲ್ಪ ನೋಡ್ಬೇಕಂತ ಎಲ್ಲರೂ ನೋಡ್ಬೇಕು ಬಂದು. ಇದು ಮೂವಿಯಲ್ಲ, ಇದೆಲ್ಲ ಸರ್ ಎಲ್ಲರೂ ಮೂವಿಯಲ್ಲಿ ನೋಡಿ ಚೆನ್ನಾಗಿರುತ್ತೆ ಸರ್. ಮೂವಿ ಬಹಳ ಚೆನ್ನಾಗಿದೆ ಸರ್. ಯಾವುದೇ ಸಿನಿಮಾನ ನಾನು ಈಗಷ್ಟೇ ಹೇಳ್ದೆ, ನೀವು ಅವರು ಸಿನಿಮಾ ಮಾಡೋದಕ್ಕೋಸ್ಕರ ಪಟ್ಟಿರೋ ಒಂದು ಪರಿಶ್ರಮನ ನೀವು ಕನ್ಸಿಡರ್ ಮಾಡ್ಕೊಂಡು ನೋಡ್ಬೇಕು. ಎತ್ಕೋತಾನೆ ನೀವು ಆ ಸಿನಿಮಾ ನೋಡಿದೀರಾ, ಅದ್ರ ತರ ಅನಿಸ್ತಿದ್ಯಾ ಅಂತ ಕೇಳೋ ಅಂತ ಒಂದು ಪ್ರಶ್ನೆ ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ನಾ ಹೇಳಕ್ಕೇನು ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೊಂದು ಲಕ್ಷಾಂತರ ಸಿನಿಮಾ, ಕೋಟ್ಯಾಂತರ ಸಿನಿಮಾ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಸೊ ನೀವು ಯಾವುದೇ ಸಿನಿಮಾ ನೋಡಿದ್ರು ಇನ್ನೊಂದು ಯಾವುದೋ ಒಂದು ಸಿನಿಮಾದು ಒಂದು ತುಣುಕು ನಿಮ್ಗಲ್ಲ ಅನ್ನಿಸ್ಲೇಬಹುದು. ಸೊ ಆ ರೀತಿ ಒಂದು ಕಂಪ್ಯಾರಿಸನ್ ಮಾಡ್ದಲೆ ನೀವು ಮುಕ್ತವಾದ ಮನಸ್ಸಿಂದ ಬಂದು ಆ ಸಿನಿಮಾನ ನೋಡಿ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಬೇರೆನೆ ಒಂದು ಲಾರ್ಜ್ ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ತಗೊಂಡು ಹೋಗಿದ್ದಾರೆ. ನಮ್ಮ ಭಾರತೀಯ ಸಿನಿಮಾನ ಒಂದು ಪ್ರಪಂಚ ಸ್ಥಾಯಿನಲ್ಲಿ ಎತ್ಕೊಂಡು ಹೋಗುವಂತ ಒಂದು ದೊಡ್ಡ ಪ್ರಯತ್ನ ನಡೆದಿದೆ. ಅದನ್ನ ನೀವೆಲ್ಲ ಥಿಯೇಟರ್ಗೆ ಬಂದು ನೋಡಿ ಯಶಸ್ವಿ ಮಾಡಿಸ್ಬೇಕು. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಇರ್ಬೋದು, ಅಥವಾ ಪ್ರಭಾಸ್ ಸರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಅವ್ರ ಎಲಿವೇಶನ್ ಸೀನ್ಸು, ಮತ್ತೆ ಫೈಟ್ ಕೊರಿಯೋಗ್ರಫಿ ಮಾಡಿರೋ ತರ ಇರ್ಬೋದು, ಮತ್ತೆ ಪೃಥ್ವಿರಾಜ್ ಸರ್ ಅವ್ರದ್ದು ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಭಾಷೆಗಳಿಂದ ಅವರು ಬೇರೆ ಬೇರೆ ತಾರಾಗಣನ ಇಲ್ಲಿ ತಗೊಂಡ್ ಬಂದು ಒಟ್ಟುಗೂಡಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಸೊ ನೀವು ಅದನ್ನೆಲ್ಲ ಒಂದು ಥಿಯೇಟರ್ಗೆ ಬಂದು, ಪೈರಸಿ ಇಲ್ದೆಲ್ಲ ಥಿಯೇಟರ್ಗೆ ಬಂದು ನೋಡಿ ನೀವು ಅದನ್ನ ಎನ್ಕರೇಜ್ ಮಾಡಬೇಕು. ಎಲ್ಲಾ ನಟರದು ಅಭಿನಯ ಬಹಳ ಚೆನ್ನಾಗಿದೆ. ರವಿ ಬಸ್ರು ಸರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಐ ಲವ್ ದ ಫೈಟ್ ಕೊರಿಯೋಗ್ರಫಿ ಅಂಡ್ ಆರ್ಟ್ ಡೈರೆಕ್ಷನ್. ಕಾಸ್ಟ್ಯೂಮ್ ಡಿಸೈನಿಂಗ್ ಇಸ್ ಟಾಪ್ ಕ್ಲಾಸ್. ಏನು ಒಂದು ಹೆಸರಿಡಂತದಕ್ಕೆ ಏನು ಇಲ್ಲ ಸರ್. ಪ್ರಭಾಸ್ ಸರ್ ಫ್ಯಾನ್ಸ್ಗಂತೂ ನೀವು ಕೇಳಿಸ್ಕೊತಾ ಇರ್ಬೋದು, ಹಿಂದ್ಗಡೆ ನಡೀತಾ ಇರೋ ಸಂಭ್ರಮ ಸಡಗರಗಳು ಡೆಫಿನೆಟ್ಲಿ ಒಂದು ದೊಡ್ಡ ಹಬ್ಬದ ರೀತಿನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇಟ್ ಇಸ್ ರಿಯಲಿ ಮಾರ್ವಲಸ್.
ನಮ್ಮ ಭಾರತೀಯ ಸಿನಿಮಾಗೆ ಒಂದು ಹೆಮ್ಮೆಯ ಸಿನಿಮಾ ಅಂತ ಹೇಳ್ದಲೆ. ನಿಮ್ಗೆ ಇಷ್ಟ ಆದಂತ ಇದರಲ್ಲಿ ಸಿನಿಮಾದಲ್ಲಿ ಇಷ್ಟ ಆಗಿರೋ ಸೀನ್ ಬಗ್ಗೆ ಹೇಳೋದಾದ್ರೆ? ತುಂಬಾ ಸೀನ್ಸ್ ಇದೆ ಸರ್ ಆತರ. ಅಂದ್ರೆ ಯಾಕಂದ್ರೆ ಪ್ರಶಾಂತ್ ನೀಲ್ ಸರ್ ಪ್ರತಿಯೊಂದು ಸೀನ್ ಬಹಳ ಡ್ರಾಮ್ಯಾಟಿಕ್ ಆಗಿ ಹೇಳಿದ್ದಾರೆ. ಅಂದ್ರೆ ಯಾವ್ದೇ ಸೀನ್ ನಡೆದಿದ್ರು ಅಲ್ಲಿ ಒಂದು ಸಣ್ಣ ಸೆನ್ಸಿಟಿವಿಟಿ ಕೊಟ್ಟಿದ್ದಾರೆ. ಸೊ ಒಂದ್ ಸೀನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ತುಂಬಾ ಸೀನ್ಸ್ ಇದಾವೆ, ಅದನ್ನ ನೀವು ನೋಡಿನೇ ಎಂಜಾಯ್ ಮಾಡ್ಬೇಕು. ಪ್ರತಿಯೊಂದು ಸೀನ್ ಅಲ್ಲೂ ಒಂದು ಸಣ್ಣ ಸೆನ್ಸಿಟಿವಿಟಿ, ಆ ಸೆನ್ಸಿಟಿವಿಟಿ ಹಿಂದೆನೆ ಒಂದು ದೊಡ್ಡದಾಗಿ ಬ್ಲಾಸ್ಟ್ ಆಗುವಂತ ಒಂದು ವೈಲೆನ್ಸ್, ಅದರದ್ದು ಒಂದು ರಿಯಾಕ್ಷನ್ಸ್ ಎಲ್ಲಾನು ಇದೆ. ಸೊ ಬಂದು ನೋಡಿದ್ರೆ ಎಂಜಾಯ್ ಮಾಡ್ಬೋದು. ಒಂದ್ ಸೀನ್ ಒಳ್ಳೆ ಲೀಡ್ ಕೊಟ್ಟಿದ್ದಾರೆ ಮೇಡಮ್. ಖಂಡಿತವಾಗ್ಲೂ ಅವರು ಪ್ರಶಾಂತ್ ಸರ್ ಅವ್ರ ಇಂಟರ್ವ್ಯೂ ನಲ್ಲಿ ಹೇಳ್ದಂಗೆನೆ ಪಾರ್ಟ್ 2ಗೆ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದೀನಿ ಅಂತ ಹೇಳಿದ್ರು. ಸೊ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಎಲಿವೇಶನ್ಸ್ ತುಂಬಾನೇ ಚೆನ್ನಾಗಿದೆ. ಯು ಶುಡ್ ರಿಯಲಿ ವಾಚ್ ಇಟ್ ಆನ್ ಸ್ಕ್ರೀನ್. ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು. ಇದನ್ನ ಸಣ್ಣ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಮಜಾ ಇರೋದಿಲ್ಲ. OTTಗೆ ಕಾಯ್ಬೇಡಿ ಯಾರುನು, ಥಿಯೇಟರ್ ಅಲ್ಲಿ ಇರೋ ಹಂಗೆ ಬಂದು ನೋಡಿ ಎಂಜಾಯ್ ಮಾಡಿ. ಬಿಕಾಸ್ ಕೆಲವು ಸಿನಿಮಾಗಳನ್ನ ನಾವು ದೊಡ್ಡ ತೆರೆ ಮೇಲೆ ನೋಡಿದ್ರೇನೆ ಅದರದ್ದು ನಿಜವಾದ ಆನಂದ ನಮ್ಗೆ ಸಿಗಕ್ ಸಾಧ್ಯ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು.